ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅನುಮ ಬಾಗಲ್ಕೋಡ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಬ್ರೌನ್ ಶಾಪಲ್ಲಿ ಯಾವ ಥರ ಲೋನ್ನ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ಜಸ್ಟ್ ಇದು 100% ಅಪ್ರೂವಲ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈಸಿಯಾಗಿ ಲೋನ್ ಅಪ್ರೂವಲ್ ಆಗೋದಕ್ಕೆ ಈ ಆ್ಯಪ್ನ ಸಜೆಸ್ಟ್ ಮಾಡ್ತಾ ಇರೋದು. ಸೊ ಚೆನ್ನಾಗಿದೆ ಮತ್ತು ಜಾಸ್ತಿ ಲಿಮಿಟ್ ಕೊಡ್ತಾರೆ, ಕ್ರೆಡಿಟ್ ಲಿಮಿಟ್. ಪ್ಲೇಸ್ಟೋರಲ್ಲಿ ಹೋಗಿ ಬ್ರಾಂಚ್ ಅಂತ ಸರ್ಚ್ ಮಾಡಿ ಬರುತ್ತೆ. ನಾನು ಸರ್ಚ್ ಮಾಡಿದ್ದೀನಿ, ಇವಾಗ ಜಸ್ಟ್ ಅಪ್ಡೇಟ್ ಇದೆ, ಅದನ್ನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಆ್ಯಪ್ನ. ಆ್ಯಪ್ ಜಾಸ್ತಿ MB ಕೂಡ ಇಲ್ಲ, ಆರಾಮಾಗಿ ಎತ್ಕೋಬೋದು. ಡೌನ್ಲೋಡ್ ಆಗ್ತಾಯಿದೆ, ಪ್ರೊಸೆಸಿಂಗಲ್ಲಿದೆ. ಪ್ರೋಸೆಸ್ ಆಯಿತು. ನೆಕ್ಸ್ಟು ಓಪನ್ ಕೊಡ್ತೀನಿ. ಓಪನ್ ಕೊಟ್ಟು ನೆಕ್ಸ್ಟು ನಿಮಗೆ ಇದು ಎಲ್ಲ ಕೇಳುತ್ತೆ, ಮೇಲು ಮತ್ತು ಮೊಬೈಲ್ ನಂಬರು, ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಹಾಕಿ ಲಾಗಿನ್ ಆಗಬೇಕಷ್ಟೇ. ಫ್ಯಾನ್ ಎಲ್ಲ ಹಾಕಿ ಲಾಗಿನ್ ಆದ ತಕ್ಷಣ ನಿಮಗೆ ಕ್ರೆಡಿಟ್ ಲಿಮಿಟ್ ಅವ್ರು ಇದು ಮಾಡ್ತಾರೆ. ನಿಮ್ಮ ಸಿಬಿಲ್ ಸ್ಕೋರ್ ನೋಡಿ. ಇನ್ ಕೇಸ್ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಕಡಿಮೆ ಲಿಮಿಟ್ ಕೊಡ್ತಾರೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಅದು ಜಾಸ್ತಿ ಲಿಮಿಟ್ ಕೊಡ್ತಾರೆ. ಆ್ಯಪ್ನ ಓಪನ್ ಮಾಡೋಣ ಇವಾಗ. ನೋಡಿ, ಓಪನ್ ಮಾಡ್ತೀನಿ. ಓಪನ್ ಆಗ್ತಾಯಿದೆ. ಓಪನ್ ಇದೆ. ಇವಾಗ ಓಪನ್ ಮಾಡಿದೆ ನೋಡಿ. ಓಪನ್ ಆಗ್ತಾಯಿದೆ. ಇಂಟರ್ಫೇಸು ಬ್ರಾಂಚ್ ಓಪನ್ ಆಗಿದೆ. ಸ್ವಲ್ಪ ನೆಟ್ವರ್ಕ್ ಸ್ಲೋ. ಇವಾಗ ನಾನು 8,000 ತೊಗೊಂಡಿದ್ದೆ. 8,000ಕ್ಕೆ ₹960. ಇದು 4 ತಿಂಗಳಿಗೆ ಎಕ್ಸ್ಟ್ರಾ ಬಿದ್ದಿರೋದು ₹960. ಎಮರ್ಜೆನ್ಸಿ ಇದ್ದರೆ ಇನ್ ಕೇಸ್ ಏನೂ ಮಾಡೋಕ್ಕಾಗಲ್ಲ, ನಾವು ಹೊರಗಡೆ ಇವ್ರಿಗೂ ಕೇಳೋಕ್ಕಾಗಲ್ಲ. ಅದಕ್ಕೆ ಇದರಲ್ಲೇ ತೊಗೊಂಡಿರೋದು ಆ್ಯಪಲ್ಲಿ. ಮೇಕ್ ರೀಪೇಮೆಂಟ್ ಅಂತ ಬರುತ್ತೆ. ಈ ಮೇಕ್ ಪೇಮೆಂಟಲ್ಲಿ ಕೊಟ್ಟರೆ ಓಕೆ ಆಗುತ್ತೆ. ನಮಗೆ ಇಲ್ಲ ತಿಂಗಳಿಗೆ ಕಟ್ಟೋಕ್ಕೂ ಇರುತ್ತೆ. ₹2,165 ಇದೆ ಪರ್ ಮಂತ್. 4 ತಿಂಗಳು ಕಟ್ಟಬೇಕು. ಡ್ಯೂ ಡೇಟ್ ಬಂದುಬಿಟ್ಟು September 9 ಲಾಸ್ಟ್ ಮಂತ್ ತೊಗೊಂಡಿರೋದು. ಮೇಕ್ ಪೇಮೆಂಟಲ್ಲಿ ಕ್ಲಿಕ್ ಮಾಡಬೇಕು. ಪೇಮೆಂಟ್ನ ಈಸಿಯಾಗಿ ರೀಪೇಮೆಂಟ್ ಮಾಡ್ಬೋದು. ಇನ್ ಕೇಸ್ ನೀವು ಫುಲ್ ಪೇಮೆಂಟ್ ಮಾಡ್ತೀನಿ ಅಂದರೂ ಅದನ್ನು ಇವಾಗಲೇ ಮಾಡ್ಬೋದು, ಅಮೌಂಟ್ ಇದ್ದರೆ. ಇಲ್ಲ ಅಂದರೆ ಟೋಟಲ್ ಡ್ಯೂ ಅಮೌಂಟ್ ಇಷ್ಟಿದೆ, ಅದರ್ ಅಮೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು 5,000 ಇಲ್ಲ 4,000 ಕಟ್ಬೋದು. 2,000 ಬಿಲೋ ಕಟ್ಟಬೇಕು. ಡ್ಯೂ ಅಮೌಂಟ್ ಎಷ್ಟಿದೆ ಅದ್ರ ಜಾಸ್ತಿ ಕಟ್ಟಬೇಕು. ಇಲ್ಲ ಅಂದರೆ ನಾರ್ಮಲಾಗಿ ಅದನ್ನೇ ಪ್ರಾಸೆಸ್ ಮಾಡ್ಕೋಬೇಕು. ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ. ಇವಾಗ 5,000 ಕಟ್ಟಿದರೆ ಇನ್ನೂ ರಿಮೈನಿಂಗ್ ಪೇಮೆಂಟ್ ಎಷ್ಟು ಉಳಿತು ಅಂತ ತೋರಿಸುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ 3,960 ಇದೆ. ಇದನ್ನು ನೆಕ್ಸ್ಟ್ ಮಂತಿಗೆ ಕಟ್ಕೋಬೇಕು. ಈ ಮಂತ್ ಇಷ್ಟು ಕಟ್ಟಿದರೆ, ಇಲ್ಲ ಇಲ್ಲಿ 4,000 ಕಟ್ಟಿ ಇಲ್ಲಿ ಜಾಸ್ತಿ ಬರುತ್ತಾ ಇದನ್ನು ಕಟ್ಕೋಬೋದು. ಈ ಥರನೂ ಮಾಡ್ಕೋಬೋದು. ತೋರಿಸ್ಕೊಡ್ತಾಯಿನಿ. ಆ್ಯಪ್ ಈಸಿ ಇದೆ, ಏನು ಕಷ್ಟ ಇಲ್ಲ. ಈಸಿಯಾಗಿ ಆರಾಮಾಗಿ ಇದನ್ನು ಮಾಡ್ಬೋದು, ಪ್ಲೇ ಮಾಡ್ಕೋಬಾರ್ದು. ಇನ್ವೆಸ್ಟ್ ಇದೆಯಲ್ಲ, ಇನ್ವೆಸ್ಟ್ ಮೇಲೆ ಇಲ್ಲಿ FD ಮಾಡ್ಬೋದು. ಇನ್ವೈಟ್ ಮಾಡಿದರೆ ₹100 ಇದು ಬರುತ್ತೆ, ರೆಫರಲ್ ಬೋನಸ್ಸು. ಬೇರೆ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿದರೆ. ಬೇರೆ ಆ್ಯಪಿಗೆ ಬಂತಲ್ಲಪ್ಪ. ನೆಕ್ಸ್ಟ್ ಇಲ್ಲಿ ಬಂದಿದೆ ನೋಡಿ, ಮೇಕ್ ರೀಪೇಮೆಂಟು. ನಾನು ತೊಗೊಂಡಿರೋ ಕ್ರೆಡಿಟ್ ಅಪ್ಲೈಡ್ ಯುವರ್ ಲೋನ್ ₹100 ಹಾಕಿದ್ದಾರೆ ಮೊನ್ನೆ. ಲೋನ್ ಪೇಮೆಂಟು ನಾನು ಮೊದಲು 4,000 ತೊಗೊಂಡಿದ್ದೆ, ಅದು ಕಟ್ಟಿ ಆದಮೇಲೆ 8,000 ಕೊಟ್ಟಿದ್ದೆ. 4,000 ಜಂಪು ಒಂದೇ ಟೈಮ್ಗೆ. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಮೈ ಅಕೌಂಟ್ ಅಂತ ಇದೆ. ಇಲ್ಲಿ ಪ್ರೊಫೈಲು, ಫೈನಾನ್ಷಿಯಲ್ ಅಕೌಂಟು, ಪ್ರಮೋಷನ್ನು, ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಆ್ಯಪ್ ಸೆಟ್ಟಿಂಗ್ಸು, ಹೆಲ್ಪು, ಕಸ್ಟಮರ್ ಕೇರ್ ಹೆಲ್ಪೂ ಇದೆ ಕೆಳಗಡೆ. ಜಸ್ಟ್ ಅದೇ ಇಲ್ಲಿ ಕ್ಲಿಕ್ ಮಾಡಿದರೆ ಲಾಸ್ಟ್ ಆಪ್ಷನ್ ಹೆಲ್ಪ್ ಸೆಂಟರ್ ಅಂತ ಇದೆಯಲ್ಲ, ಅದು ಅಲ್ಲೂ ಹೆಲ್ಪ್ ಏನಾದರೂ ಬೇಕಾದರೂ ಹೋಗ್ಬೋದು. ಪ್ರಮೋಷನ್ ಏನೂ ಆಗಿಲ್ಲ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ಚೆನ್ನಾಗಿದೆ ಆ್ಯಪ್ ಅಂತ ಹೇಳ್ತಾ ಇರೋದು. ಇಲ್ಲಿ ಫಸ್ಟ್ 4,000 ತೊಗೊಂಡಿದ್ದೆ, ಅದಾದಮೇಲೆ ಮತ್ತೆ 8,000 ತೊಗೊಂಡಿದ್ದೀನಿ. 8,000ಕ್ಕೆ 7,000 ಸಮಥಿಂಗ್ ಅದು ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಮತ್ತು 4,000 ತೊಗೊಂಡ್ರೆ 3,000 ಸಮಥಿಂಗ್ ಏನೋ ಕ್ರೆಡಿಟ್ ಆಗಿದೆ. ಬಟ್ ಅವರು ಪ್ರೊಸೆಸಿಂಗ್ ಫೀ ಅಂತೇಳಿ ಕಟ್ ಮಾಡ್ತಾರೆ. ಟ್ಯಾಕ್ಸು GST ಎಲ್ಲ ಕಟ್ ಮಾಡಿ ನಮಗೆ ಕೊಡೋದು. 4,000ಕ್ಕೆ ಒಂದು 3,800, 3,500 ಹಿಂಗೆ ಕೊಡ್ತಾರೆ, ಎಲ್ಲ ಕಟ್ ಮಾಡಿಕೊಂಡು. ಆ್ಯಪ್ ಈಸಿಯಾಗಿದೆ. ಸೊ ಆರಾಮಾಗಿ ನೀವು ಇದು ಮಾಡ್ಕೋಬೋದು, ಆ್ಯಪ್ನ ಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲ ತೊಗೋಬೋದು. ನಿಮಗೆ ಸ್ಟೇಟ್ಮೆಂಟ್ ಎಲ್ಲ ಸಿಗುತ್ತೆ ಆ್ಯಪಲ್ಲಿ.
ರಿಕ್ವೆಸ್ಟ್ ಟು ಸ್ಟೇಟ್ಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೇಲೆ ರಿಕ್ವೆಸ್ಟ್ ಬರುತ್ತೆ. ಮೇಲಲ್ಲೆಲ್ಲ ನೀವು ಸ್ಟೇಟ್ಮೆಂಟ್ ತೊಗೋಬೋದು. ನೀವು ಎಷ್ಟು ರಿಪೇಮೆಂಟ್ ಮಾಡಿದರೆ, ಎಷ್ಟು ಲೋನ್ ತೊಗೊಂಡಿದ್ದೀರ ಎಲ್ಲ ಬರುತ್ತೆ. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟರೆ ಇಮಿಡಿಯೇಟಾಗಿ ಕಳಿಸ್ತಾರೆ ಮೇಲ್ಗೆ. ನೋಡಿ, ಯುವರ್ ಸ್ಟೇಟ್ಮೆಂಟ್ ವಾಸ್ ಸೆಂಡ್ ಟು ಮೇಲ್ಗೆ ಬಂದಿದೆ ಆಲ್ರೆಡಿ. ನೋಡಬೇಕು. ಆಮೇಲೆ ಬ್ಯಾಕ್ ಟು ವಾಲೆಟ್ ಹೋಮ್ ಅಂತ ಕೊಟ್ಟರೆ ನೆಕ್ಸ್ಟ್ ಹೋಮ್ ಪೇಜಿಗೆ ಬರುತ್ತೆ. 10 ಮಿನಿಟ್ಸಲ್ಲಿ ಬರುತ್ತೆ. ಆಲ್ರೆಡಿ ಬಂದಿದೆ. ಇವಾಗ 10 ಮಿನಿಟ್ಸ್ ತೋರಿಸಿದ್ದಾರೆ, ಬಂದಿದೆ. ಇನ್ವೆಸ್ಟ್ ಟು 30% ಎಫ್ ಡಿ, ಅರ್ನ್ ಮೋರ್ ದೆನ್ ಎಫ್ ಡಿ ವಿತ್ 13% ಬ್ರಾಂಚ್ ಇನ್ವೆಸ್ಟ್ ಮಾಡ್ಬೋದು. ಅಲ್ಲೂ ಚೆನ್ನಾಗಿದೆ ಇನ್ವೆಸ್ಟ್ ಮಾಡೋಕ್ಕೆ. ನೀವು ಅಲ್ಲೇ ಹೊರಗಡೆ ಕೊಡೋಕ್ಕೆ ಬಡ್ಡಿ ಹೆಂಗೆ ಕೊಡ್ತೀನಿ ಅಂದರೆ ಇದೆಲ್ಲ ಇನ್ವೆಸ್ಟ್ ಮಾಡಿದರೆ ಆಗುತ್ತೆ. ಆರಾಮಾಗಿ ಬರುತ್ತೆ ದುಡ್ಡು. 3 ಮಂತ್ಸ್ಗೆ 11% ಇಂಟ್ರೆಸ್ಟ್ ಕೊಡ್ತಾಯಿದ್ದಾರೆ ಎಫ್ ಡಿಗೆ. ಅದೇ 6 ಮಂತಿಗೆ 12% ಇಂಟ್ರೆಸ್ಟು. ಅದೇ ನೀವು 12 ಮಂತ್ ತೊಗೋತೀನಿ ಅಂದರೆ 13% ಇಂಟ್ರೆಸ್ಟ್ ರೇಟ್ ಬೆಟರ್ ಆಗಿದೆ. 11ರಿಂದ 13ವರೆಗೂ ಇದೆ. ಇವಾಗ 5,000 ನಾವು ಏನಾದರೂ 6 ಮಂತ್ಗೆ ಹಾಕಿದರೆ 300 ಎಕ್ಸ್ಟ್ರಾ ಬರುತ್ತೆ. ಅದೇ ಎಫ್ ಡಿ ಇಂಟ್ರೆಸ್ಟು. ಅದೇ ಇವಾಗ 5,000 ಮಾಡ್ತೀನಿ ಅಂದರೆ ₹615 ಬರುತ್ತೆ. ನೋಡಿ, ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಕ್ಲಿಕ್ ಪ್ರಾಸೆಸ್ ಮಾಡಿದರೆ, ನೀವು ಪೇಮೆಂಟ್ ಮಾಡಿದರೆ ಓಕೆ ಆಗುತ್ತೆ. ನೀವು ಮತ್ತೆ ಅರ್ಲಿ ತೊಗೋಬೋದು. ನಿಮಗೆ ಇವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂದರೆ ಇವಾಗಲೇ ವಾಪಸ್ ತೊಗೋಬೋದು. ಆದರೆ ಕಡಿಮೆ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ಆವಾಗಲೇ ತೊಗೊಂಡ್ರೆ. ನೀವು ಅವ್ರದ್ದೇನಿದೆಯಲ್ಲ ಪೀರಿಯಡ್ ಏನಿದೆಯಲ್ಲ, ವೇಟಿಂಗ್ ಪೀರಿಯಡ್ ಟೈಮು, ಅದು ಕಂಪ್ಲೀಟ್ ಆದರೆ ನಿಮ್ಮ ಅಕೌಂಟಿಗೆ ಅವರೇ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಫಿಕ್ಸ್ಡ್ ಫಾರ್ ದ 12 ಮಂತ್ ಅಂತ ಇದೆಯಲ್ಲ, ಇನ್ವೆಸ್ಟ್ ಅಮೌಂಟ್ 10 ಲಕ್ಷ, ರೇಟ್ ಆಫ್ ಇಂಟ್ರೆಸ್ಟ್ 13%, ಮತ್ತು ಮೆಚುರಿಟಿ ಡೇಟ್ ಅದೆಲ್ಲ ಇದೆ. ಎಸ್ಟಿಮೇಟ್ ರಿಟರ್ನ್ 1,30,000 ಬರುತ್ತೆ. 10 ಲಕ್ಷಕ್ಕೆ 1 ವರ್ಷಕ್ಕೆ ಇದು ಬರೀ 1 ಲಕ್ಷಕ್ಕೆ ಇದು 10 ಲಕ್ಷಕ್ಕೆ 1,30,000 ಇಂಟ್ರೆಸ್ಟೇ ಬರುತ್ತೆ. 10 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಷ್ಟೇ. ಇಲ್ಲ 1 ಲಕ್ಷ ಮಾಡಿದ್ರೂ 13,000 ಸಮಥಿಂಗ್ ಬರುತ್ತೆ. ನೋಡಿ, ನಿಮ್ಮ ಇಷ್ಟ. ಇನ್ವೆಸ್ಟ್ ಮಾಡೋಕ್ಕೂ ಚೆನ್ನಾಗಿದೆ. ಓವರಾಲ್ ಆ್ಯಪ್ ಚೆನ್ನಾಗಿದೆ. ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಏನು ಜಾಸ್ತಿ ಏನಿಲ್ಲ ಸೆಟ್ಟಿಂಗ್ಸ್ ಆ ಥರ ಇದ್ದಾರೆ. ಆರಾಮಾಗಿ ಲೋನ್ ಪ್ರೋಸೆಸ್ ಆಗುತ್ತೆ. ಇವಾಗ 1 ಲಕ್ಷಕ್ಕೆ 13,000 ಇಂಟ್ರೆಸ್ಟೇ ನಮ್ಗೆ ಬರುತ್ತೆ ಎಫ್ ಡಿ. 1 ಲಕ್ಷ 13,000 ಬರುತ್ತೆ 1 ಲಕ್ಷಕ್ಕೆ. 1 ವರ್ಷ ವೆಯ್ಟ್ ಮಾಡಬೇಕು. ಈ ಥರ ಎಲ್ಲ ಪ್ರೋಸೆಸ್ ಇದೆ. ನೋಡಿ, ಯೂಸ್ ಮಾಡ್ಕೊಳಕ್ಕೆ ಬೆಟರ್ ಆಗಿದೆ ಆ್ಯಪು. ನಾನು ಇದನ್ನು ಯೂಸ್ ಮಾಡಿದ್ದೆ. ನನಗೆ ಇಮರ್ಜೆನ್ಸಿ ಇತ್ತು ಸ್ವಲ್ಪ, ಆವಾಗ ತೊಗೊಂಡಿದ್ದೆ. ಬಟ್ ಬೇಕೇ ಬೇಕು ಅನ್ನೋದಿದ್ದರೆ ಇದನ್ನೇ ಟ್ರೈ ಮಾಡಿ.